ರಾಮನ ತವರೂರು ಅಯೋಧ್ಯೆಯಲ್ಲಿ ಹುಟ್ಟಿ ಈಗ ಬೆಂಗಳೂರಿನಲ್ಲಿ ನೆಲೆ ಕೊಂಡಿರುವಂತಹ ಯುವಕನನ್ನ ನಮ್ಮ ಪ್ರತಿನಿಧಿ ಶ್ರುತಿ ಕಿತ್ತೂರು ಮಾತನಾಡಿಸಿದ್ರು. ಬನ್ನಿ ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ನಿಂತ್ಕೊಂಡು ಮೆಗಾ ಕವರೇಜ್ ಮಾಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕದವರು ಕೂಡ ಅನೇಕರು ಇಲ್ಲಿ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ನೋಡಿದ ತಕ್ಷಣ ನಾವು ಕರ್ನಾಟಕದವರು ಅಯೋಧ್ಯೆಗೆ ಬಂದಿದ್ದೀವಿ, ರಾಮ ಜನ್ಮಭೂಮಿಯ ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದರ ಜೊತೆಗೆ ನಾನೀಗ ಇರೋದು ಸರಿಯೂ ನದಿಯ ತಟದಲ್ಲಿ ಕನ್ನಡದ ಕಲರವ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ, ಆದ್ರೆ ಮೂಲತಃ ಅವರು ಅಯೋಧ್ಯೆಯಲ್ಲೇ ಹುಟ್ಟಿ ಬೆಳೆದಿರೋದು. ಅವರ ಮನೆ ಕೂಡ ಇಲ್ಲೇ ಇದೆಯಂತೆ. ಅವರ ಹುಟ್ಟೂರು ಅಯೋಧ್ಯೆ. ನನ್ನ ಹುಟ್ಟೂರಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗಿರೋದು ಬಹಳ ಖುಷಿ ಆಗಿದೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ರಾಮನವರು ರಾಮ ಜನ್ಮ ಭೂಮಿಯಲ್ಲೇ ಹುಟ್ಟಿ ಬೆಳೆದಿರೋರು ಬೆಂಗಳೂರಿನಲ್ಲಿ ಸದ್ಯ ವಾಸ ಮಾಡ್ತಿದ್ದಾರೆ. ನಿಮ್ಮ ಹುಟ್ಟೂರು ಮಂದಿರ ನಿರ್ಮಾಣ ಆಗಿದೆ, ಎಷ್ಟು ಖುಷಿ ಆಗ್ತಿದೆ ತಮಗೆ? ಖುಷಿ ಆಗ್ತಿದೆ ಮೇಡಮ್, ತುಂಬ ಖುಷಿ ಆಗ್ತಿದೆ. ನಾನು ಇಲ್ಲೇ ಊರು ಇದೆ, ಅದೇ ಅಯೋಧ್ಯೆ ಆ್ಯಕ್ಚುಲಿ, ಬಟ್ ನಾನು ಓದಿದೆ ಎಲ್ಲ ಬೆಂಗಳೂರಲ್ಲಿ, ಅಲ್ಲೇ ಇರ್ತೀನಿ. ನಿಮ್ಮ ಮಾತುಗಳಲ್ಲೂ ಗೊತ್ತಾಗಬೇಕು ಆ ಜೋಶ್ ನಮಗೆ. ಹಾಗೇ ಇಲ್ಲ, ನಾನು ತುಂಬ ಖುಷಿ ಆಗ್ತಿದೆ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ನಮ್ಮ ಇದೇ ಊರು, ಸ್ವಂತ ಊರು ಅಯೋಧ್ಯೆ ಇದೆ. ತುಂಬ ಖುಷಿ ಆಗ್ತಾ ಇದೆ ನಮ್ಮ ರಾಮ ಮಂದಿರ ನಿರ್ಮಾಣಕ್ಕೆ. ಮತ್ತು ತುಂಬ ವರ್ಷ ಇದೆ, 500 ಇಯರ್ಸ್ ಆದಮೇಲೆ ಇದು ರೆಡಿ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ ನಮಗೆ. ಬಟ್ ನಾನು ಅಂದರೆ ಅಯೋಧ್ಯೆಗೆ ನಾವು ಬಂದಾಗ ಅಭಿವೃದ್ಧಿ ಆಗಿದೆ ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ನೀವೇ ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಹಿಂದೆ ಇದ್ದ ಅಯೋಧ್ಯೆಗೂ ಈಗ ಮಂದಿರ ಆದ ಬಳಿಕ ಇಲ್ಲಿ ಆಗಿರುವಂಥ ಅಭಿವೃದ್ಧಿ ಅಯೋಧ್ಯೆಗೂ ಹೇಗೆ ಅನಿಸುತ್ತೆ? ಯಾವ ರೀತಿಯ ವ್ಯತ್ಯಾಸಗಳಿದೆ? ತುಂಬ ಖುಷಿ ಇದೆ. ತುಂಬ ಖುಷಿ ಆಗ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ, ಯಾಕೆ ತುಂಬ ಹೇಳೋದು ತುಂಬ ಕಷ್ಟ ಆಗ್ತಾ ಇದೆ. ಬಟ್ ತುಂಬ ಖುಷಿ ಇದೆ. ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ ಅಯೋಧ್ಯೆಯಲ್ಲಿ? ಎಲ್ಲ ಕರೆಕ್ಟಾಗಿದೆ, ಅಂದರೆ ಕರೆಕ್ಟಾಗಿ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಹಂಗೆ ಇಲ್ಲ. ಯಾಕೋ 92 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 30 ಇಯರ್ಸ್ ಆಗಿದೆ, ಮತ್ತೆ ಇದೆ ಸ್ಟಾರ್ಟ್ ಆಗಿದೆ, ಹಂಗೆ ಇಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ರಾಮ್ಜಿ, ನಮಗೆ ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಒಂದು ಕಡೆ ಮಂದಿರ ನಿರ್ಮಾಣ ಆಗಿದೆ, ಆ ಖುಷಿ ಒಂದು ಕಡೆ, ಬಟ್ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ಅನೇಕರು ಬದುಕು ಕಟ್ಕೊಂಡಿದ್ದಾರೆ ಅಂತ. ನಿಮ್ಮ ಹುಟ್ಟೂರು ಆಗಿರೋದ್ರಿಂದ ನೀವು ಸಾಕಷ್ಟು ಜನರ ಜೊತೆ ಮಾತಾಡಿರ್ತೀರಾ, ಇಲ್ಲಿ ಬೆರ್ತಿರ್ತೀರಾ, ಜನರ ಅಭಿಪ್ರಾಯ ಹೇಗಿದೆ? ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗಿದೆ ಅಂತ ಅನ್ಸುತ್ತಾ ಮಂದಿರದಿಂದ? ತುಂಬ ಸಹಾಯ ಆಗಿದೆ. ನಮ್ಮ ರಾಮ ಮಂದಿರ ನಿರ್ಮಾಣ ಆದಮೇಲೆ ತುಂಬ ಸಹಾಯ ಆಗಿದೆ. ತುಂಬ ಜನ ಬರ್ತಾರೆ ಇಲ್ಲಿ, ತುಂಬ ಬಿಸ್ನೆಸ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಬರೀ ರಾಮ ಮಂದಿರ ಇಲ್ಲ, ರಾಮ ಮಂದಿರ ತುಂಬ ಫೇಮಸ್ಸು. ಮತ್ತು ಬೇರೆ ಎಲ್ಲ ಬಂದು ಇಲ್ಲೇ ಇರ್ತಾರೆ, ತುಂಬ ದೂರದಿಂದ ಬರ್ತಾರೆ. ನಮ್ಮ ಕರ್ನಾಟಕದವರು ಬರ್ತಾರೆ, ನಮ್ಮ ಬ್ಯಾಂಗ್ಳೂರಿಂದ ಬರ್ತಾರೆ, ಮತ್ತು ಫುಲ್ ಆಲ್ ಓವರ್ ಇಂಡಿಯಾದಿಂದ ಇಲ್ಲೇ ಬರ್ತಾರೆ. ಈಗ ನಾನೇ ಬಂದಿದ್ದೆ 10 ದಿನ ರಜಾ ಮಾಡಿ ಇಲ್ಲೇ. ನಾನು ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಇದೆ. ಅಲ್ಲ, ಇವಾಗ ನೀವು ಆಗಾಗ ಅಯೋಧ್ಯೆಗೆ, ನಿಮ್ಮ ಹುಟ್ಟೂರಿಗೆ ನಾವು ರಜೆ ದಿನಗಳಲ್ಲಿ ಹೋಗೋದು ಬರೋದೆಲ್ಲ ಮಾಡ್ತಿರ್ತೀವಿ. ಈಗ ಮಂದಿರದ ಕಾರಣಕ್ಕೆ ನಿಮ್ಮ ಹುಟ್ಟೂರಿಗೆ ನೀವು ಬಂದಿದ್ದೀರಾ, ಹೇಗೆ ಅನ್ಸುತ್ತೆ? ಪ್ರೌಡ್ ಫೀಲ್ ಆಯಿತು? ತುಂಬ ಖುಷಿ ಇದೆ, ತುಂಬ ಅಂದರೆ ಹೇಳಕ್ಕೆ ತುಂಬ ಖುಷಿ ಇದೆ. ಅದನ್ನ ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ.